ಈ ನಮ್ಮ ಹಳ್ಳಿಗಳಲ್ಲಿ ಯಾರು ಕೋಳಿ ಕದ್ಬಿಡೋರು, ಯಾರ್ದೋ ಮನೇಲಿ ಕೋಳಿ ಸಾಕಿರ್ತಾರಲ್ಲ, ಯಾರೋ ರಾತ್ರಿ ಕೋಳಿ ಕದ್ಬಿಡೋರು. ತನ್ನ ಕೋಳಿ ಕಳವಾಗಿದೆ ಅಂತ ಗೊತ್ತಾದ್ರೆ ಆ ಕೋಳಿ ಸಾಕ ತಾಯಿ ಇರ್ತಾಳಲ್ಲ, ಅವಳು ಬಂದು ಮನೆ ಮುಂಭಾಗ್ಲಲ್ಲಿ ನಿಂತ್ಕೊಂಡು ಸೀರೆ ಸೆರಗು ಸೊಂಟಕ್ಕೆ ಸಿಕ್ಕಾಕೊಂಡು ಬೈಯಕ್ ಶುರು ಮಾಡ್ಬಿಟ್ರೆ ಇಂಟರ್ವಲ್ ಇಲ್ಲದೆ 2 ಗಂಟೆ ಬೈಯೋಳು. ಮಿನಿಮಮ್ ಮಾನ ಮರ್ಯಾದೆ ಏನೋ ಜನದಲ್ಲಿ ಕೋಳಿ ತಿನ್ಬಾರ್ದು ಹಂಗ್ ಬೈತು. ಆದ್ರ ಬೈಗಳ ಇಂಟೆನ್ಸಿಟಿ ಹಂಗಿರೋದು, ಅಷ್ಟು ಬೈಯೋಳು. ಯಾರ್ಯಾರೋ ಇವಳು ಬೈಗಳ ಕೇಳಕ್ಕಾಗದೆ ಮಧ್ಯರಾತ್ರಿ ತನ್ನ ಕೋಳಿ ಮನೆ ಹತ್ರ ಬಿಟ್ಟು ಹೊಟ್ಟೋಗ್ಬಿಡೋರು. ಆದ್ರೆ ನಾನು ಬೈಗಳನ್ನೇನು ಸಮರ್ಥಿಸ್ತಿಲ್ಲ, ಇದೆ ಅಷ್ಟೇ. ನಿಮ್ಗೆ ಗೊತ್ತಾ, ಕೆಲವು ಭಾಷೆಗಳಲ್ಲಿ ಬೈಗಳನೇ ಇಲ್ಲ. ಇಂಗ್ಲಿಷಲ್ಲೇ ಬೈಗಳು ಬಹಳ ಕಡಿಮೆ. ಇಂಗ್ಲಿಷಲ್ಲಿ ನೀವು ಈಗ ಹೇಳಿ ಎಷ್ಟು ಹೇಳ್ತೀರಿ? ಒಂದು 15-20 ಅಷ್ಟೇ. ಡರ್ಟಿ ಫೆಲೋ, ನಾಸ್ಟಿ ಫೆಲೋ, ಹೋಪ್ಲೆಸ್ ಫೆಲೋ, ಇಷ್ಟೇ ತಾನೆ. ಇಡಿಯಟ್, ಬ್ಯಾಸ್ಟರ್ಡ್. ಬ್ಯಾಸ್ಟರ್ಡ್ ಅನ್ನೋದು ಬಹಳ ಕೆಟ್ಟ ಬೈಗಳ ಅವರಲ್ಲಿ. ಸ್ಟುಪಿಡ್. ನಮ್ಮ ಕಾಲೇಜಲ್ಲಿ ಒಬ್ರು ಇಂಗ್ಲಿಷ್ ಪ್ರೊಫೆಸರ್ ಇದ್ರು. ಅವ್ರಿಗೆ ತುಂಬಾ ಕೋಪ ಬಂದ್ರೆ ಸ್ಟುಪಿಡ್ ಅನ್ನೋರು ಅಷ್ಟೇ. ಇಂಗ್ಲಿಷ್ ಬೈಯಕ್ಕಾಗ್ತಿದ್ದು. ಆದ್ರೆ ಕನ್ನಡದಲ್ಲಿ ಬಿಡಿ, ಇದು ನಾಯಿ ಹೊಟ್ಟೆಲ್ಲ ಕಂದಿ ಹೊಟ್ಟೆಲಿ ಈಚೆ ತೆಗಿತಾರೆ ಅಂತಾರಲ್ಲ. ಆ ದೀಪ ಉರಿಲಿಲ್ಲ, ಈ ದೀಪ ಉರಿಯುತ್ತೆ ನೋಡಿ, ಹಿರಣ್ಣಯ್ಯ ಎಂಬ ದೀಪ ಅಂತ ಹೇಳಿದ್ರು. ಹಿರಣ್ಣಯ್ಯ ಎಂಬ ದೀಪ 1.5 ಗಂಟೆ ಉರಿತು. ಉರಿದೇನು ಪುಕ್ಸಟ್ಟೆ ಉರಿತದ ಅಂತ. 30 ವರ್ಷ ಎಣ್ಣೆ ಹಾಕಿಲ್ವಾ ದೀಪಕ್ಕೆ, ಉರಿತದೆ ಇದೆಲ್ಲ.